ಸರ್, ಚುನಾವಣೆ ಪೂರ್ವದಲ್ಲಿ 23 ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ಚುನಾವಣೆಗೋಸ್ಕರ ಖರ್ಚು ವೆಚ್ಚ ಏನೋ ಇತ್ತು. ಅದಕ್ಕೋಸ್ಕರ ನಮ್ಗೆ ಕೇಳಿದ್ರೆ ನಾನು ಅವ್ರ ಜೊತೆನೇ ಇರ್ತಾ ಇದ್ದೆ. ನಾವು ಜೊತೆಯಲ್ಲಿದ್ದೆ. ನನ್ನ ಹತ್ರ ಸ್ವಲ್ಪ ನಮ್ಮ ನೆಂಟರಿಷ್ಟರು, ನಮ್ಮ ಫ್ರೆಂಡ್ಸು ಎಲ್ಲ ಥರ ತೋರಿಸಿ 99 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಾಗ 6 ತಿಂಗಳ ನಂತರ ಚುನಾವಣೆ ಆದ ಹಿಂತಿರುಗಿಸ್ತಾ ಅಂದ್ರು, ತಿರುಗಿಸ್ಲಿಲ್ಲ. ಅದೇ ತರ ನಡೀತಾ ಇತ್ತು. ಅದೇ ಮಧ್ಯವರ್ತಿಗಳು ಹೋಗ್ತಾ ಇದ್ರು, ಬರ್ತಾ ಇದ್ರು. ಮುಂದೆ ನಮ್ಗೆ ಕೊಡ್ತೀನಿ ಅದೇ ನಡೀತಾ ಇತ್ತು. ಕೆಲವು ರಾಜ್ಯ ಪಂಚಾಯತ್ಗಳಾದವು, ಎಲ್ಲ ಅದು ಕೊಡ್ತೀನಿ ಅಂತ ಕಳೆದಾಗ ಹಾಗೆ ನಡೀತಾ ಇತ್ತು. ನಡೀತಾ ಇದ್ದಾಗ 15/9 ತಾರೀಕು ದಿನ ನಾವು ಇಲ್ಲೇ 4 ಜನ ಫ್ರೆಂಡ್ಸ್ಗಳು ಮಾತಾಡ್ಕೊಂಡು ಕೂತ್ಮೇಲೆ ನಾನು ನಮ್ಮ ಫ್ರೆಂಡ್ ಒಬ್ಬರು ಅವ್ರ ಮನೆ ಹತ್ರ ಹೋಗ್ಬೇಕಂತ ಹೊರಗಡೆ ಬಂದ. ಅವ್ರು ತರಾತುರಿಯಲ್ಲಿ ಕಾರಲ್ಲಿ ಬರ್ತಾ ಇದ್ರು. ತಗೊಳಪ್ಪ, ಇದು 99 ಚೆಕ್ ಇದೆ, ಬ್ಲ್ಯಾಂಕ್ ಪೇಪರ್ ಸೀಟ್ ಮೇಲೆ ಸಿಗ್ನೇಚರ್ ಮಾಡಿದೀನಿ, ಇದು ಬ್ಲ್ಯಾಂಕ್ ಲೆಟರ್ ಹೆಡ್ ಇದೆ, ಇಟ್ಕೋ ನಾಳೆ ಏನಾದ್ರು ವಿಚಾರ ಮಾಡೋಣ ಅಂತಂದು ತರಾತುರಿ ಹೊರಟು ಬಿಟ್ರು. ನಾನು ಅದು ತಗೊಂಡು ಬಂದೆ. ನೆಕ್ಸ್ಟ್ 16ನೇ ತಾರೀಕು ನಾನು ಊರಿಗೆ ಹೋದೆ. नोबल पब्लिक स्कूल एल्म से ही दोनों जहां में कामयाबी है। Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत, हौसलों से मंजिल तक। ಊರಿಗೆ ಹೋದಾಗ ನನ್ನ ಮಗನ ಮಿಸಸ್ಸಿಗೆ ಅವ್ರ ಮನೆಗೆ ಕಳಿಸಿದಾಗ ಸುಮಾರು 2 ಗಂಟೆ 20 ನಿಮಿಷ ಅಲ್ಲಿ ಇವ್ರು ನಮ್ಮ ಮಗನಿಗೆ ನಮ್ಮ ಮಿಸ್ಸಸ್ ಅವ್ರ ಜೊತೆ ಮಾತಾಡೋ ಒಬ್ಬ ಮಹಿಳೆ, ಗೌರವಾನ್ವಿತ ಮಹಿಳೆ ಅದರ ಒಂದು ಯಾವ ತರ ಮಾತಾಡೋದು ಪರಿಜ್ಞಾನ ಇಲ್ಲ. ಒಬ್ಬ ಶಾಸಕ ಸ್ಥಾನಕ್ಕೆ ಅರ್ಹನಲ್ಲ. ಒಬ್ಬ ಮಹಿಳೆ ಅಂದ್ರೆ ಮಹಿಳೆ ಜೊತೆ ಯಾವ ತರ ಮಾತಾಡ್ಬೇಕು ಅಂತ, ಯಾವ ತರ ಗೌರವ ನಡ್ಕೊಳ್ಬೇಕಂತ ಇವನ ಹತ್ರ ಅದು ದೇವ್ರ ಬುದ್ಧಿ ಕೊಟ್ಟಿಲ್ಲ. ಇವನೊಬ್ಬ ಒಳ್ಳೆ ನೇಚರ್ ಅಲ್ಲಿ. ಇದು ಏನಾಗಿದೆ ಅವತ್ತಿನ ದಿವಸ? ಏನೋ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಹೋದಾಗ ಇವ್ರು ಕೇಳಿದ್ರು, ಇದು ಚೆಕ್ ಈಗ ನಾವು ಪ್ರೆಸೆಂಟ್ ಮಾಡ್ಬೇಕು, ಇದು ಚೆಕ್ಕಿಂದು ಸರ್ ಹ್ಯಾಂಗ್ ಅಂತ ಕೇಳಿದಾಗ, ಇಲ್ಲ ಅಂತಂದು ನೀವು ಹ್ಯಾಂಗ್ ಮಾಡ್ತೀರಿ, ನಿಮ್ಗೆ ಹೊಡಿತೇವೆ ಬಡಿತೇವೆ, ನಿಮ್ಗೆ ನೋಡ್ಕೋತೇವೆ, ನೀವು ಹ್ಯಾಂಗ್ ಬದುಕ್ತೀವಿ ಬಸವ ಕಲ್ಯಾಣದಾಗ, ಹ್ಯಾಂಗ್ ನಿಮ್ಮ ಮಗನ ನೆಂಟಸ್ಥಾನ ಮಾಡ್ತೀರಿ, ನಿಮ್ಮ ಮನೆಗೆ ಜನರಿಗೆ ಕರ್ಸಿ ಹರಿತೇವೆ, ನೀವು ಹ್ಯಾಂಗ್ ಬದುಕ್ತೀರಿ, ನಿಮ್ಮ ತಂದಿದ್ ಮುಗೀತು ಅಂತ, ನನ್ನ ಮಗನಿಗೆ ನನ್ನ ತಂದಿದ್ ಮುಗೀತು, ನೀನು ನೋಡ್ಕೋತೀನಿ, ನೀ ಹ್ಯಾಂಗ್ ಮಾಡ್ತೀನಿ, ನೀವು ಅವನಿಗೆ ಹ್ಯಾಂಗ್ ಮಾಡ್ತೀರಿ, ನಿಮ್ಮ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡೋದು ನಿಮ್ಮ ಮನೆಗೆ ಕಳ್ಸ, ನೀವು ಹರಿತಾರಂತಂದು ಯಾಕಪ್ಪ ಶಾಸಕ, ನಿನಗೆ ರೊಕ್ಕ ಕೊಟ್ಟಿದ್ರೆ ನಾವು ತಪ್ಪಾಯ್ತಾ, ಏನು ನಿಮ್ಗೆ ಅನ್ಸ್ಕೊಳಕ್ಕಾಯ್ತಾ? 2 ಗಂಟೆ 20 ನಿಮಿಷ ಇದು ಮಾಡಿರೋದು ಎಲ್ಲ ಸಮಗ್ರ ನಾನು ಇವಾಗ ಕೋರ್ಟಿಗೆ ಕೊಟ್ಟಿದ್ದೇನೆ. ಆದರೆ ಇದು FIR ಆಗಿರೋದು ಅದು ಚೆಕ್ ಬೌನ್ಸ್ ಒಂದು ಪ್ರಕರಣ. ಎರಡನೇದು ಏನಂದ್ರೆ ಇವ ಥ್ರೆಟ್ ಮಾಡಿರೋದು, ಅಂಜಿಸಿದು ಮಾಡಿದ್ದು ಎಲ್ಲ ನಮಗೆಲ್ಲ ಜೀವ ಬೆದರಿಕೆ ಹಾಕಿದ್ದು. Knowledge Park, the creative school. Admissions are open from LKG to 10th standard. Free uniform for new admission students. Sky Sunshine School, step towards better future. Jayashankar Colony, Shantiniketan Ground, Biswa Kalyan. ಈ ಸಲ ಒಟ್ಟ ಇವನಿಗೆ ಸಜಾ ಆಗ್ಬೇಕು. ಇವನು ಜನರ ಮುಂದೆ ಇವನು ಪರ್ದಾಫಾಶ್ ಆಗಬೇಕು. ಜನರಿಗೋಸ್ಕರ ಬಸವ ಕಲ್ಯಾಣದ ಎಲ್ಲಾ ಮಹಾಜನತೆ ಹಾಗೂ ರಾಜ್ಯದ ಮಹಾಜನತೆ, ನಾನೊಬ್ಬ ಇವನಿಗೆ ದುಡ್ಡು ಕೊಟ್ಟು ಮೋಸ ಹೋಗಿನಿ, ನೀವು ಯಾರು ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ್ರಿ. ದುಡ್ಡು ಕೊಟ್ರಿ ಅಂದ್ರೆ ಇದೇ ಪರಿಸ್ಥಿತಿ. ಇವ್ರ ಇತಿಹಾಸ ಇವತ್ತು ಹಿಂದಿನ ಗುಲ್ಬರ್ಗಾದಲ್ಲಿ ಕೇಳ್ರಿ, ಇವ್ರ ಇತಿಹಾಸ ಎಲ್ಲಾ ಕಡೆ ಕೇಳ್ರಿ. ನಾವು ಮೋಸ ಹೋಗಿದ್ದೇವೆ. ನೀವು ಯಾರು ನನ್ನ ಅಣ್ಣ ತಮ್ಮದೇರೆ, ನೀವು ಯಾರು ಮೋಸ ಹೋಗ್ಬೇಡ್ರಿ. ಇವ್ರು ಇದೇ ಮಾಡ್ತಾರ. ಅದಕ್ಕೆ FIR ಆಗಿದೆ, ಕೋರ್ಟಲ್ಲಿ ಪ್ರಕರಣ ಇದೆ, ನಡೀತಾ ಇದೆ. ಆದ್ರೆ ಇವತ್ತೊಂದು ಮಾತು ಹೇಳಿದ್ರು ನ್ಯೂಸ್ ಫಸ್ಟ್ ಅಲ್ಲಿ ನಾನು ಕೇಳಿದೆ, ಅವ್ರ ತಂದೆಯವರಿಗೆ ಅವ್ರು ಕೈ ಮಾಡ್ಯಾರ ಅಂತ. ಅದು ಕೈ ಮಾಡೋ ಪ್ರವೃತ್ತಿ ಸಂಜು ಸುಗ್ರೇಂದ್ರ ಅಲ್ಲ, ಶರಣು ಸಲಗ. ಅದು ನಿಂದು ನಿಮ್ಮ ಮನೆಯಲ್ಲಿ ನೀವು ಅಣ್ಣ ತಮ್ಮದು ಹೊಡ್ಕೊಂಬೋದು, ಎಲ್ಲ ಮಾಡೋದು, ಹೊಡ್ಕೊಂಬಂದು ಮಾಡೋದು ಎಲ್ಲ ಜನರಿಗೆ ಗೊತ್ತದ. ಬಸವ ಕಲ್ಯಾಣ ಜನರಿಗೆ ಗೊತ್ತದ, ಗುಲ್ಬರ್ಗಾ ಜನರಿಗೆ ಗೊತ್ತದ. ಇದೆಲ್ಲ ಹೇಳಕ್ ಬೇಡ, ಕ್ರೂರ. ಅದು ನಾನು ನಿಮ್ಗೆ ಮುಂಚೆನೆ ಹೇಳ್ತೀನಿ, ನಾನು ಕೋರ್ಟಿಗೆ ಒದಗಿಸ್ತೀನಿ ದಾಖಲೆಗಳು. ನನ್ನ ಬಲ್ಲಿ ಅದು ದಾಖಲೆಗಳು ಇದ್ದಲ್ಲೇ ನಾನು ಕೋರ್ಟಿಗೆ ಹೋಗಿರ್ಬೇಕಲ್ಲ. ನಾನು ಸಣ್ಣ ಉದ್ಯಮ ದೊಡ್ಡ ಉದ್ಯಮ ಅವನಿಗೆಲ್ಲ ಗೊತ್ತದ. ಅವ ಏನ್ ಮಾಡ್ರು ಅವನಿಗೆ ಅದು ತಪ್ಪಿದಿಲ್ಲ, ದುಡ್ಡು ಕೂಡ ತಪ್ಪಿದಿಲ್ಲ, ತಪ್ಪೆ ಕುಡಿಯಬೇಕು. ಬಟ್ ನೀವು ಬಸವ ಕಲ್ಯಾಣ ಜನರಿಗೆ ಮೂರ್ಖ ಮಾಡ್ಬೇಕಂತ ಯಾರು ಬಸವ ಕಲ್ಯಾಣ ಜನರು ಮೂರ್ಖ ಆಗಲ್ಲ. ನಿಂದು ಪ್ರತಿ ಒಂದು ಮನೆಗೆ ಬರಂತದಿಂದಾಗ ನಾವೊಂದು ಮತ್ತೊಂದು ಹೇಳ್ತೀನಿ, ರಾಜ್ಯದ ಜನರಿಗೆ, ರಾಜ್ಯದ ನಮ್ಮ ವೀರಶೈವ ನಿಗಮದ ಅಧ್ಯಕ್ಷರು, ವೀರಶೈವ ನಿಗಮ, ನಮ್ಮ ಲಿಂಗಾಯತ್ ಸಮಾಜ, ಒಬ್ಬ ಲಿಂಗಾಯತ ನಾನಂತ ಒಬ್ಬ ಲಿಂಗಾಯತ್ ಒಬ್ಬ ಬಡ ಮನುಷ್ಯ, ನಾನು ಒಳ್ಳೆ ಮನುಷ್ಯ, ಲಿಂಗಾಯತ್ ಮನುಷ್ಯನ ಮ್ಯಾಗ ಇವತ್ತು ನೀವು ಅತ್ಯಾಚಾರ ಮಾಡಲ್ತಿದ್ದಿ. ನಮ್ಮ ಲಿಂಗಾಯತ್ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಶಾನು ಸಲಗಾರ, ನೀನು ಲಿಂಗಾಯತ್ ಇದ್ದಿ, ಬಟ್ ನಿನ್ನ ಬಲ್ಲಿ ನಾಚಿಕೆ ಶರ್ಮ ಇಲ್ಲ. ಒಬ್ಬ ಲಿಂಗಾಯತ್ ಮ್ಯಾಗ ಅತ್ಯಾಚಾರ ಮಾಡಲ್ತಿದ್ದಿ. ಲಿಂಗಾಯತ್ ಧರ್ಮದ ಒಬ್ಬ ನಂದೇ ಸ್ವಧರ್ಮದ ಆಗಿ ನನ್ನ ಮ್ಯಾಗ ಅತ್ಯಾಚಾರ ಮಾಡಲ್ತಿದ್ದಿ. ನಿನಗೆ ಬರಂತದಿಂದಾಗ ನಿಮ್ಗೆ ಒಳ್ಳೇದಾಗಲ್ಲ. ಇವತ್ತು ರಾಜ್ಯದ ಎಲ್ಲಾ ಲಿಂಗಾಯತ್ ಮಠಾಧೀಶರೇ, ಲಿಂಗಾಯತ್ ಎಲ್ಲ ವೀರಶೈವ ಲಿಂಗಾಯತ್ ಸಮಾಜದ ನಾಯಕರೇ, ಎಲ್ಲರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇವನಿಗೆ ಬುದ್ಧಿ ಕಲಿಸ್ರಿ. ನಾವು ಏನ್ ಮಾಡ್ಬೇಕು, ನಾವು ಒಂದೇ ಸಮಾಜದವ್ರು ಒಬ್ಬರೊಬ್ಬರು ಬೆನ್ನ ಹೆಗಲ ಹೋಗ್ಬೇಕು ಅಂದ್ರೆ ಲಿಂಗಾಯತನ ಬೆನ್ನಗೆ ಚೂರಿ ಹೊಡಿತಾ ಇದ್ದಾನೆ ಇವನು. ಲಿಂಗಾಯತರ ಮೇಲೆ ಅತ್ಯಾಚಾರ ಮಾಡಲ್ತಾನ. ಲಿಂಗಾಯತ ಒಬ್ಬರು ಮಹಿಳೆಯರ ಮನೆಗೆ ಹೋದಾಗ ಮಾತಾಡೋದು ಇವನಿಗೆ ಸೌಜನ್ಯ ಕೂಡ ಇಲ್ಲ. ಶರಣು ಸಲಗಾರ, ನಿನಗೆ ಒಂದಿನ ನಿನಗೆ ಸಜಾ ಆಯ್ತದ, ನೀ ಜೈಲಿಗೆ ಹೋತಿ ಅಂತ ನನಗೆ ಆಸೆ ಅದ. ನೋಡ್ರಿ, ಸೂರ್ಯೋದಯ ಆಯ್ತು, ಹೊರಗಡೆ ಬಂದು ರಾತ್ರಿ ಬರತಕ್ಕ ಮಗ ಬಂದಿಲ್ಲ, ನಾ ಬಂದಿಲ್ಲ ಅಂತ ಹೆಂಡತಿ ಕಾಯ್ಕೊಂಡು ಕೂಡ್ತಾಳ. ಏನಾಯ್ತದೋ ಏನಿಲ್ಲೋ ಅಂತಾನೆ.
ಆ ಪರಿಸ್ಥಿತಿ ಭಯದ ವಾತಾವರಣ ಇವತ್ತು ರೆಡಿ ಮಾಡಿ ನಿನ್ನ ಹತ್ರ ಇರೋವೆಲ್ಲ ಇವನ್ ಬಳಿ ಇರೋ ಗುಂಡಾ ಜನ, ಗುಂಡಾ ಹುಡುಗರಿಗೆ ಸಲ್ವಿಟ್ಟಾನ, ಅವ್ರು ಎಷ್ಟೇ ಕೆಲಸ ಅಂತಿಂತವ್ರಿಗೆ ಸಲ್ವಿಟ್ಟಾನ. ಅವ್ರು ಯಾರೋ ಬಂದು ಯಾವಾಗ ಏನ್ ಅನಾಹುತ ಮಾಡ್ತಾರೋ ನಮಗದು ಗ್ಯಾರಂಟಿ ಇಲ್ಲ. ಬಟ್ ಇದು ಏನಿದ್ರು ಅದಕ್ಕೆ ನೇರ ಹೊಣೆಗಾರ ಶರಣು ಸಲಗರೆ ಇರ್ತಾನ. ತಮ್ಮ ಹೆಸರು? ನನ್ನ ಹೆಸರು ಸಂಜೀವ್ ಕುಮಾರ್ ಸುಟ್ಟ. ಓಕೆ.